ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 71ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಗನಿಗೆ ತುತ್ತಿಡ್ತಾ ಇದ್ದ ಸೂರಜ್ ಈಗ ತನ್ನ ತಾಯಿಯನ್ನು ಕರೆದು ಮಗನನ್ನು ಅವರ ಸುಪರ್ದಿಗೆ ವಹಿಸಿ ಸಾನ್ವಿನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಓಡ್ ಹೋಗಿ ಕಾರ್ನಲ್ಲಿ ಕೂರಿಸ್ದ. ಆಸ್ಪತ್ರೆ ಕಡೆಗೆ ವೇಗವಾಗಿ ಕಾರ್ ಚಲಾಯಿಸ್ತಾ ಇರುವ ಸೂರಜ್ ಮನಸ್ಸಿನಲ್ಲಿ ನೂರಾರು ಕೆಟ್ಟ ಯೋಚನೆಗಳು ಹಾದು ಹೋಗ್ತಿದ್ವು. ಆಸ್ಪತ್ರೆ ತಲುಪ್ತಿದ್ದಂತೆ ಅವಳನ್ನು ಎತ್ಕೊಂಡೇ ಡಾಕ್ಟರ್ ಕ್ಯಾಬಿನ್ಗೆ ಹೋದವನು ಅಲ್ಲಿರುವ ಪೇಷಂಟ್ ಬೆಡ್ನಲ್ಲಿ ಇವಳನ್ನು ಮಲಗಿಸಿದ ತಕ್ಷಣ ಸೂರಜ್ನ ಹೊರಗೆ ಕಳಿಸಿದ ಡಾಕ್ಟರ್ ಸಾನ್ವಿನ ಚೆಕಪ್ ಮಾಡೋದಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಅಮ್ಮನ ಅಳು, ಅಪ್ಪ ಹೆದರಿ ಅಮ್ಮನನ್ನು ಕರ್ಕೊಂಡು ಹೋದ ರೀತಿನ ಕಂಡು ಸೂರ್ಯಾಂಶ್ ಹೆದರಿ ಅಳೋದಕ್ಕೆ ಶುರು ಮಾಡಿಬಿಟ್ಟ. ಅವನಿಗೆ ಎಷ್ಟೇ ಸಮಾಧಾನ ಮಾಡಿದ್ರೂ ಸಂತೈಸಲು ನೋಡಿದ್ರೂ ಅವನ ಅಳು ನಿಲ್ಲಿಸ್ತಾನೇ ಇಲ್ಲ. ಈಗೇನು ಮಾಡಬೇಕೆಂದು ತೋಚದೆ ಜಾನಕಿಯವರು ಸೂರಜ್ಗೆ ಕರೆ ಮಾಡಿದರು. ಡಾಕ್ಟರ್ ಕ್ಯಾಬಿನ್ ಹೊರಗೆ ನಿಂತಿದ್ದ ಸೂರಜ್ಗೆ ಸಾನ್ವಿ ಸ್ಥಿತಿ ಹೇಗಿದೆ ಎಂದು ಇನ್ನೂ ತಿಳಿದು ಬಂದಿಲ್ಲ. ಅದೇ ಆತಂಕದಲ್ಲಿ ಅತ್ತಲಿಂದ ಇತ್ತ ಓಡಾಡ್ತಾ ಇದ್ದ ಸೂರಜ್ ಬಂದ ಕರೆ ಸ್ವೀಕರಿಸಿ ತನ್ನ ತಾಯಿಗೆ ವಿಷಯ ಮುಟ್ಟಿಸಿದ್ರೆ ಅವನ ತಾಯಿ ಚಿಕ್ಕು ಒಂದೇ ಸಮನೆ ರಚ್ಚೆ ಹಿಡಿದಿರೋ ಬಗ್ಗೆ ತಿಳಿಸಿದ್ರು. ಫೋನ್ನಲ್ಲಿ ತಾಯಿ ಜೊತೆ ಮಾತನಾಡುವಾಗ ಸೂರಜ್ಗೆ ಅಲ್ಲೇ ಅವರ ಮಗ ಚಿಕ್ಕು ಉಸಿರು ಬಿಗಿ ಹಿಡಿದು ಒಂದೇ ಸಮನೆ ಅಳ್ತಾ ಇರೋದು ಕೇಳಿಸ್ತು. ಒಂದು ಕಡೆ ಮಡದಿ, ಮತ್ತೊಂದು ಕಡೆ ತನ್ನ ಪುಟ್ಟ ಕಂದ. ಇಬ್ಬರನ್ನು ಹೀಗೆ ನೋವಿನಲ್ಲಿ ನೋಡಲಾಗದೆ ಸೂರಜ್ ಒದ್ದಾಡಿ ಹೋದ. ಮಗನನ್ನು ಈಗ ಸಮಾಧಾನ ಮಾಡಬೇಕು ಎಂದು ತನ್ನಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ ಸೂರಜ್, ಚಿಕ್ಕು ಮರಿ ಅಳ್ಬೇಡ ಕಣೋ, ನಿನ್ನಮ್ಮನಿಗೆ ಏನೂ ಆಗಿಲ್ಲ. ಅದು ಅವಳ ಹೊಟ್ಟೆನಲ್ಲಿ ಪಾಪು ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಈಗ ಡಾಕ್ಟರ್ ಆಂಟಿ ಅಮ್ಮನಿಗೆ ಸಿರಪ್ ಕುಡಿಸಿ ಬೇಗ ಹುಷಾರು ಮಾಡ್ತಾರೆ ಆಯಿತಾ. ಅಲ್ಲಿವರೆಗೂ ನೀನು ಗುಡ್ ಬಾಯ್ ಥರ ನಿನ್ನಿಬ್ಬರು ಅಜ್ಜಿ ಮುತ್ತಜ್ಜಿ ಜೊತೆ ಆಟ ಆಡ್ಕೊಂಡಿರು ಅಂತ ಹೇಳ್ದ. ಮೂಗನ್ನುಚ್ಚಿದ ಚಿಕ್ಕು, ಮತ್ತೆ ತಾತ ಮುದ್ದಾಗಿ ಪ್ರಶ್ನೆ ಮಾಡಿದ್ದ. ಯಾವ ತಾತ ಮರಿ? ಸೂರಜ್ಗೆ ಈ ಟೆನ್ಷನ್ನಲ್ಲಿಯೂ ತನ್ನ ತಂದೆ ತನ್ನ ಮಗನ ಹತ್ತಿರಕ್ಕೆ ಬರಬಾರ್ದು ಎನ್ನುವ ಮುತುವರ್ಜಿ ವಹಿಸುತ್ತಿರುವನು. ದೊಡ್ಡ ತಾತ ಅಂತ ಹೇಳಿದ್ರೆ ಅವರ ಜೊತೆಗೆ ಆಟ ಆಡು, ಪರವಾಗಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ನಿಟ್ಟುಸಿರು ಬಿಟ್ಟ. ಆಸ್ಪತ್ರೆಗೆ ಬಂದು ಅರ್ಧ ಗಂಟೆ ಆದರೂ ಡಾಕ್ಟರ್ ಸಾನ್ವಿ ಬಗ್ಗೆ ಏನೂ ಹೇಳ್ತಿಲ್ಲ ಅನ್ನೋ ಆತಂಕದಲ್ಲಿ ಕೂತಿದ್ದ ಸೂರಜ್ನ ಹುಡುಕಿ ಬಂದ ನರ್ಸ್ ಈಗ ಸೂರಜ್ನ ಡಾಕ್ಟರ್ ಕರೀತಾ ಇದ್ದಾರೆ ಅಂತ ಹೇಳಿದ್ರು. ತಕ್ಷಣ ದಾಪುಗಾಲು ಹಾಕುತ್ತಾ ಡಾಕ್ಟರ್ ಕ್ಯಾಬಿನ್ ಬಳಿಗೆ ಹೋದವನು, ಡಾಕ್ಟರ್ ಸಾನ್ವಿ ಹೇಗಿದ್ದಾಳೆ? ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಕೇಳ್ದ. ಇಷ್ಟೊಂದು ಪ್ಯಾನಿಕ್ ಆಗಬೇಡಿ ಮಿಸ್ಟರ್ ಸೂರಜ್, ನೀವೇ ಹೀಗೆ ಹೆದರ್ಕೊಂಡ್ರೆ ನಿಮ್ಮ ವೈಫ್ಗೆ ಧೈರ್ಯ ಹೇಳೋರು ಯಾರು ಎಂದರು. ಡಾಕ್ಟರ್ ಮಾತುಗಳನ್ನು ಕೇಳಿ ಸೂರಜ್ ಮನಸ್ಸಿನಲ್ಲಿ ಇದ್ದ ಅಲ್ಪ ಸ್ವಲ್ಪ ಧೈರ್ಯವು ಕುಸಿದು ಹೋಯಿತು. ಡಾಕ್ಟರ್, ಸಾನ್ವಿ ಹೆದರ್ಕೊಳ್ಳೋ ಅಂಥದ್ದೇನವಾಗಿದೆ? ಅತೀವವಾದ ಆತಂಕ ಮನೆ ಮಾಡಿತ್ತು ಅವನ ಮಾತುಗಳಲ್ಲಿ. ನಿಮ್ಮ ವೈಫ್ಗೆ ಪ್ರೀ ಮೆಚೂರ್ ಡೆಲಿವರಿ ಆಗಿದೆ ಮಿಸ್ಟರ್ ಸೂರಜ್. ಅವ್ರ BP ಸ್ವಲ್ಪ ಹೆಚ್ಚಾಗಿದ್ದರಿಂದ ಹೀಗಾಗಿದೆ. ಸಾನ್ವಿ ಈಸ್ ಔಟ್ ಆಫ್ ಡೇಂಜರ್. ಆದರೆ ನಿಮ್ಮ ಮಗಳು 2 kg ಕೂಡ ಇಲ್ಲ. ಮಗು ಮಿನಿಮಮ್ ವೆಯ್ಟ್ ಬರೋವರೆಗೂ ಹಾಗೆ ಅದರ ಬೆಳವಣಿಗೆ ಪೂರ್ತಿ ಆಗೋವರೆಗೂ ನಿಮ್ಮ ಮಗುನ ಆಸ್ಪತ್ರೆಯಲ್ಲಿರೋ NICUನಲ್ಲೇ ಇರಿಸಬೇಕಾಗತ್ತೆ. 6 ಅಥವಾ 8 ವಾರಗಳ ತನಕ ಮಗುನ ಸೂಕ್ಷ್ಮವಾಗಿ ಆರೈಕೆ ಮಾಡಿದ್ರೆ ಮಗು ನಾರ್ಮಲ್ ಆಗೋ ಸಾಧ್ಯತೆ ಇದೆ. ಈಗ ನಿಮ್ಮ ವೈಫ್ನ ಹೋಗಿ ಭೇಟಿಯಾಗಿ, ಹಾಗೆ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ, ವಿ ಆರ್ ವಿತ್ ಯು ಅಂತ ಹೇಳಿದ ವೈದ್ಯರಿಗೆ ಧನ್ಯವಾದ ತಿಳಿಸಿ ಸಾನ್ವಿ ಇರುವ ವಾರ್ಡ್ಗೆ ಹೋದ. ಸೂರಜ್ನ ಕಾಣ್ತಾ ಇದ್ದಂತೆ ಕಣ್ಣು ತುಂಬಿಕೊಂಡ ಹುಡುಗಿ, ಸೂರಿ ದಯವಿಟ್ಟು ನನ್ನ ಕ್ಷಮಿಸಿ, ನಿಮ್ಮ ಮಗಳಿಗೆ ಹೀಗಾಕೋದಕ್ಕೆ ನಾನೇ ಕಾರಣ. ನೀವೆಷ್ಟು ಹೇಳ್ತಾ ಇದ್ರಿ ನನ್ನ ಊಟ ತಿಂಡಿ ಪಥ್ಯವನ್ನು ಸರಿಯಾಗಿ ಅನುಸರಿಸು ಅಂತ. ಆದರೆ ನಾನೇ ಸಣ್ಣ ಮಗು ಹಾಗೆ ಹಠ ಮಾಡಿ ಈಗ BP ಜಾಸ್ತಿಯಾಗಿ ಮಗು 7ನೇ ತಿಂಗಳಿಗೆ ಹುಟ್ಟಿದೆ. ಮಗು ನೋಡಿದ್ರಾ? ಒಂದೇ ಸಮನೆ ಎಲ್ಲ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ದುಃಖ ಪಡುತ್ತಿರುವ ಮಡದಿಯನ್ನು ಸಮಾಧಾನ ಮಾಡ್ತಾ ಅವಳ ನೆತ್ತಿ ಸವರಿ ಹಣೆಗೆ ಮುತ್ತಿಟ್ಟ ಸೂರಜ್. ನಿನ್ನಿಂದ ಏನೂ ತಪ್ಪಾಗಿಲ್ಲ ಸಾನು. ಹೀಗಾಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ತಿರುವಾಗ ನೀನು ನಾನು ಏನು ತಾನೇ ಮಾಡೋಕ್ಕಾಗತ್ತೆ ಹೇಳು? ಹೆದರ್ಕೊಳ್ಬೇಡ ಕಣೆ, ಮಗುಗೆ ಏನೂ ಆಗಲ್ಲ. 1-2 ತಿಂಗಳು ಅಷ್ಟೇ. ನೀನು ಒಡಲಿನಲ್ಲಿ ಇರುವ ಬದಲು ಇಲ್ಲಿ NICUನಲ್ಲಿ ಮಗುನ ಇಟ್ಟು ಜೋಪಾನ ಮಾಡ್ತಾರೆ. ನೀನು 1-2 ದಿನ ಇಲ್ಲೇ ಆಸ್ಪತ್ರೆಯಲ್ಲಿರಬೇಕು. ಆಮೇಲೆ ದಿನಕ್ಕೆ 3-4 ಬಾರಿ ಬಂದು ಮಗುಗೆ ಹಾಲುಣಿಸಿ ಹೋದರೆ ಆಯಿತು ಅಂತ ಸಾನ್ವಿಗೆ ಸಾಕಷ್ಟು ಧೈರ್ಯ ತುಂಬಿದ್ದ. ಈಗ ತನ್ನತ್ತೆ ಅನುಪಮ್ಮ ಅವರು ಬಂದ ತಕ್ಷಣ ಅವರನ್ನು ಸಾನ್ವಿ ಜೊತೆಗೆ ಇರಲು ತಿಳಿಸಿ ಇವನು ಮಗು ಇದ್ದ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದ ಕಡೆ ಹೋದ. ಗಾಜಿನ ಕಿಟಕಿಯ ಮೂಲಕ ಕಾಣ್ತಾ ಇದ್ದ ತನ್ನ ಪುಟ್ಟ ಕಂದಮ್ಮನನ್ನು ಕಂಡು ಕಣ್ಣೀರಾದ ಸೂರಜ್. ಎಷ್ಟೋ ವರ್ಷದ ಕನಸು ಈಗ ನನಸಾಗಿದೆ.
ಆದರೆ ಮಗಳು ಹುಟ್ಟಿದ ತಕ್ಷಣ ಅದನ್ನು ಎತ್ತಿ ಮುತ್ತಾಡಬೇಕು ಅನ್ನೋ ಅವನ ಆಸೆ ಮಾತ್ರ ಆಸೆಯಾಗಿ ಉಳಿದುಬಿಟ್ಟು. ಮೊದಲ ಮಗು ಹುಟ್ಟಿದಾಗಲೂ ಈ ಸುಖ ಇಲ್ಲ, ಈಗಲೂ ಹೀಗಾಯಿತು. ಅವನ ಮನಸ್ಸು ತನ್ನ 2 ಮಕ್ಕಳ ಬಗ್ಗೆ ಯೋಚಿಸ್ತಾ ಇರುವಾಗ ಕರುಳು ಹಿಂಡಿದಂತಾಗಿತ್ತು. ಈಗ ತಾನೇ ಹುಟ್ಟಿರುವ ಪುಟ್ಟ ಕೂಸಿನ ಮೂಗಿಗೆ ಅಮ್ಮನ ಹಾಲನ್ನುಣಿಸುವ ಸಲುವಾಗಿ NG ಟ್ಯೂಬ್ ಹಾಕಲಾಗಿದೆ. ಅದರ ಪಲ್ಸ್ ECG ನೋಡಲು ದೊಡ್ಡ ದೊಡ್ಡ ಮೆಷಿನ್ಗಳನ್ನು ಮಗು ಸುತ್ತ ಇಟ್ಟು ಅದರ ವಯರ್ಗಳನ್ನು ಮಗುಗೆ ಕನೆಕ್ಟ್ ಮಾಡಲಾಗಿದೆ. ಇಷ್ಟೆಲ್ಲ ಇದ್ದರೂ ಆ ಪುಟ್ಟ ಗುಬ್ಬಿ ಮರಿಯಂತಿರುವ ಕಂದನ ಮುಖ ಅದೆಷ್ಟು ಲಕ್ಷಣವಾಗಿದೆ. ಅದನ್ನೇ ನೋಡುತ್ತಾ ಸುಮ್ಮನೆ ಅಲ್ಲೇ ಕುಳಿತು ಬಿಟ್ಟಿದ್ದ. ಯಾರೋ ಭುಜದ ಮೇಲೆ ಕೈ ಇರಿಸಿದಂತಾಗಿ ನೋಡಲು ತನ್ನಣ್ಣ ಯುವರಾಜ್ ಬಂದಿರುವನು. ಎಷ್ಟೇ ಪ್ರಯತ್ನ ಪಟ್ಟರೂ ತನ್ನ ದುಃಖವನ್ನು ಅಣ್ಣನಿಂದ ಮರೆಮಾಚುವಲ್ಲಿ ಸೋತು ಹೋದ ಸೂರಜ್ ಅವನನ್ನು ಅಪ್ಪಿ ಕಣ್ಣೀರು ಹಾಕ್ದ. ಯುವರಾಜ್ ಅವನ ಮೈದಡವಿ ಸಮಾಧಾನ ಮಾಡಿ ಅವನಿಗೆ ಸಾಕಷ್ಟು ಧೈರ್ಯ ತುಂಬಿದ್ದ. ಸಾನ್ವಿ ಇರುವ ವಾರ್ಡ್ಗೆ ಹೋದ್ಮೇಲೆ ಅವಳಿಗೂ ಧೈರ್ಯ ಹೇಳಿದ ಯುವಿ ಈಗ ಸೂರಿ ಜೊತೆಗೆ ಮನೆಗೆ ಹೋಗಿ ಚಿಕ್ಕು ಜೊತೆಗೆ ಸ್ವಲ್ಪ ಸಮಯ ಕಳೆದ ನಂತರ ಸೂರ್ಯಾಂಶ್ನ ಆಸ್ಪತ್ರೆಗೆ ಕರೆತಂದರೆ ಅಮ್ಮನನ್ನು ಕಂಡು ಖುಷಿಪಟ್ಟ ಕಂದ ಈಗ ತನ್ನ ತಂಗಿಯ ಬಗ್ಗೆ ವಿಚಾರಿಸಿದ್ದ. ನಿನ್ನ ತಂಗಿ ಪಾಪುಗೆ ಹುಷಾರಿಲ್ಲ, ಅದು ಇಲ್ಲೇ ಸ್ವಲ್ಪ ದಿನ ಇರಬೇಕು ಅಂತ ಅವನಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿ ಹೇಳಿದ ಸೂರಜ್ ಆಸ್ಪತ್ರೆಯಲ್ಲಿ ಅನು ಅವರು ಉಳಿಸ್ಕೊಳ್ತೀನಿ ಅಂತ ಹೇಳಿದ್ರಿಂದ ಮಗನ ಜೊತೆಗೆ ಮನೆಗೆ ಹೋಗೋ ನಿರ್ಧಾರ ಮಾಡ್ದ. ಹೊರಡುವ ಮೊದಲು ಮನಸ್ಸು ತಡೆಯದೆ ಮತ್ತೊಂದು ಸಲ ತೀವ್ರ ನಿಗಾ ಘಟಕದ ಕಡೆಗೆ ಹೋಗಿ ತನ್ನ ಮಗಳನ್ನು ಕಂಡು ಕಣ್ತುಂಬಿಕೊಂಡು, ಮುದ್ದಮ್ಮ ನಿನಗೇನೂ ಆಗಬಾರ್ದು, ನಿನ್ನ ಜೀವ ಕಣೋ ಕಂದ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಈಗ ಚಿಕ್ಕು ಜೊತೆಗೆ ಮನೆಗೆ ಹೋದ. ರಾತ್ರಿ ಮಗುಗೆ ಊಟ ಮಾಡಿಸಿ ಕತೆ ಹೇಳಿ ಮಲಗಿಸಿದ ಮೇಲೆ ತನ್ನ ಮಗಳನ್ನು ನೆನೀತಾ ಇದ್ದ ಸೂರಜ್ಗೆ ಸಾನ್ವಿಗೆ ಹೀಗೆ ಇದ್ದಕ್ಕಿದ್ದ ಹಾಗೆ ಪ್ರಸವದ ನೋವು ಕಾಣಿಸ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಕಾರಣ ಇರಬಹುದಾ ಅನ್ನೋ ಯೋಚನೆ ಶುರುವಾಗಿತ್ತು. ಮನೆಯಲ್ಲಿ ಮಗನ ಜವಾಬ್ದಾರಿ, ಹಾಗೆ ಆಫೀಸ್ ಹೋಟೆಲ್ ಕೆಲಸಗಳ ಜೊತೆಗೆ ಆಗಾಗ ಆಸ್ಪತ್ರೆಗೆ ಹೋಗಿ ಮಡದಿಯನ್ನು ಮಾತನಾಡಿಸ್ಕೊಂಡು ಬರುತ್ತಿದ್ದ ಸೂರಜ್ ತನ್ನ ಪುಟ್ಟ ಮಗಳನ್ನು ಕಂಡಾಗ ಮಾತ್ರ ಅಸಹಾಯಕನಾಗಿ ಸುಮ್ಮನೆ ನಿಂತು ಬಿಡ್ತಿದ್ದ. ದೂರದಿಂದ ತನ್ನ ಮಗುವನ್ನು ಕಂಡು ಅವಳು ಬೇಗ ನಾರ್ಮಲ್ ಆಗಲಿ ಅಂತ ದೇವರಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದವನ ಮನಸ್ಸು ಮಾತ್ರ ತನ್ನ ಹೆಂಡತಿ ಮತ್ತು ಮಗಳ ಈ ದಿನದ ಸ್ಥಿತಿಗೆ ಯಾರಾದರೂ ಕಾರಣ ಇರಬಹುದಾ ಅನ್ನೋ ಅನುಮಾನ ಪಡ್ತಾ ಇದ್ದರೆ ಇದಕ್ಕೆ ಪುಷ್ಟಿ ನೀಡುವಂತಹ ವಿಷಯವೊಂದು ಬೆಳಕಿಗೆ ಬಂದಿತ್ತು. 1 ವಾರದ ಹಿಂದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ನಿನ್ನ ತಂದೆ ಸಿಕ್ಕಿದ್ರು ಸೂರಿ. ನಾನು ಮೊದಲಿನಂತಿಲ್ಲ, ತುಂಬ ಬದಲಾಗಿದ್ದೀನಿ ಅಂತ ಕಣ್ಣೀರು ಹಾಕ್ತಾ ನನ್ನ ಬಳಿ ಪರಿಪರಿಯಾಗಿ ಕ್ಷಮೆ ಕೇಳಿದ್ರು. ಆದರೆ ನನಗೆ ಅವ್ರನ್ನ ಮತ್ತೆ ಕ್ಷಮಿಸೋ ಮನಸ್ಸು ಬರಲಿಲ್ಲ. ಅದಾದಮೇಲೆ 2ನೇ ದಿನಕ್ಕೆ ನನ್ನ ಪಾಡಿಗೆ ನಾನು ಅರಳಿ ಮರ ಸುತ್ತಿದ ನಂತರ ದೇವಸ್ಥಾನದ ಆವರಣದಲ್ಲಿ ಕೂತಿದ್ದಾಗ ಒಬ್ಬರು ಮಹಾಪುರುಷರು ಬಂದು, ನಿಮ್ಮ ಸೊಸೆ ಬಸ್ರಿ ಇದ್ದಾರಲ್ಲ, ಅವರಿಗೆ ಸ್ವಲ್ಪ ಕಂಟಕ ಇದೆ ಅಂತ ಸಾನ್ವಿ ಬಗ್ಗೆ ನಮ್ಮನೆ ಸದಸ್ಯರ ಬಗ್ಗೆ ಸಾಕಷ್ಟು ವಿವರಗಳನ್ನು ಹೇಳಿದ್ರು. ಅವರ ಜ್ಯೋತಿಷ್ಯ ಶಾಸ್ತ್ರದ ಜ್ಞಾನಕ್ಕೆ ಬೆರಗಾಗಿ ಅವ್ರು ಹೇಳ್ತಾ ಇದ್ದದ್ದು ಸತ್ಯ ಅನಿಸಿ ಅವ್ರು ಕೊಟ್ಟ ಪ್ರಸಾದನ ನೀರಿಗೆ ಬೆರೆಸಿ ದಿನ ಬೆಳಗ್ಗೆ ಸಂಜೆ ಆ ತೀರ್ಥನ ಸಾನ್ವಿಗೆ ಕೊಡ್ತಾ ಇದ್ದೆ. ಆದರೂ ಅವರು ಹೇಳ್ದಂತೆಲ್ಲ ಆಗ್ಬಿಡ್ತಲ್ಲ ಸೂರಿ, ಪ್ರಸಾದ ಕೊಟ್ಟರು ಅವಳ ಕಂಟಕ ದೂರ ಆಗಲೇ ಇಲ್ಲ. ಜಾನಕಿಯವರು ಕಣ್ಣೀರು ಹಾಕ್ತಾ ಮಗನ ಬಳಿ ಹೇಳಿದ ವಿಷಯ ಕೇಳಿ ಸೂರಜ್ಗೆ ರೇಗ್ ಹೋಯಿತು. ಜಾನಕಿಯವರ ಮೂಢನಂಬಿಕೆಯಿಂದ ಇದು ಇಂದು ಎಂತಹ ದೊಡ್ಡ ಪ್ರಮಾದ ನಡೆದು ಹೋಗಿದೆ. ಆದರೆ ಈಗ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಅವರನ್ನು ಬೈದು ಕಿರ್ಚಾಡ್ತಾ ಕೂತ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅರಿತವನು ತಾಯಿಯ ಬಳಿ ಯಾವ ದೇವಸ್ಥಾನದಲ್ಲಿ ಅವರಿಗೆ ಆ ಸ್ವಾಮಿಗಳು ಸಿಕ್ಕಿದ್ರು ಅಂತ ವಿಚಾರಿಸ್ಕೊಂಡನು. ಸೂರಜ್ನ ಸ್ನೇಹಿತ ಪೊಲೀಸ್ SP ಶರತ್ ಈಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋಗಿದ್ರು. ಅವನ ಸಹಾಯದಿಂದ ಇಲ್ಲಿರುವ ಪೊಲೀಸ್ ಬಳಿಗೆ ಹೋಗಿ ಆ ದೇವಸ್ಥಾನದ ಆವರಣದಲ್ಲಿ ಇರುವ CCTV ಫುಟೇಜ್ ಚೆಕ್ ಮಾಡಿಸ್ದ. ಅದರಲ್ಲಿ ತನ್ನ ತಾಯಿ ಜೊತೆಗೆ ಮಾತನಾಡ್ತಾ ಇರುವ ಸನ್ಯಾಸಿ ವೇಷದ ಮನುಷ್ಯನ ಬಗ್ಗೆ ಡೀಟೇಲ್ಸ್ ತಕ್ಷಣಕ್ಕೆ ಬೇಕೆಂದು ಪೊಲೀಸರಲ್ಲಿ ಕೇಳಿಕೊಂಡ. ಅದರಂತೆಯೇ ಒಂದೇ ದಿನಕ್ಕೆ ಅವರ ಡೀಟೇಲ್ಸ್ ಸಿಕ್ಕಿದವನಿಗೆ ತಿಳಿದು ಬಂತು, ಆ ಮನುಷ್ಯ ಯಾವ ಸನ್ಯಾಸಿಯೂ ಅಲ್ಲ, ಬದಲಿಗೆ ವಸುಧಾ ಅವರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಅವಳ ಬಲಗೈ ಭಂಟ ಎಂದು. ಅವಳು ಜೈಲಿನಲ್ಲಿದ್ದುಕೊಂಡೇ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದರೆ ಇದಕ್ಕೆ ತನ್ನ ತಂದೆ ದೇವರಾಜ್ ಸಹಾಯ ಮಾಡಿರಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದವನು ತನ್ನ ತಂದೆ ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಹುಡುಕಿ ಹೋದವನು ಅವರು ತನ್ನ ಹೆತ್ತ ತಂದೆ ಅಂತಲೂ ನೋಡದೆ ಅವರನ್ನು ತಾಕೀತು ಮಾಡಿ ಅವರ ವಿರುದ್ಧ ಸಾಕಷ್ಟು ಕಠಿಣ ಶಬ್ದಗಳನ್ನು ಉಪಯೋಗಿಸಿಬಿಟ್ಟಿದ್ದ. ಸೂರಜ್, ಏನಾಗಿದೆ ನಿನಗೆ? ಯಾಕೆ ಹೀಗೆ ಬಂದು ಏನೇನೋ ಹೇಳ್ತಾ ಇದ್ದೀಯಾ? ಮಗ ಇದ್ದಕ್ಕಿದ್ದ ಹಾಗೆ ಬಂದು ಯಾವ ಕಾರಣಕ್ಕೆ ಇವರ ವಿರುದ್ಧ ಕೂಗಾಡ್ತಾ ಇದ್ದಾನೆ ಅನ್ನೋದು ಅರ್ಥ ಆಗದೆ ಕೇಳಿದ್ರು ದೇವರಾಜ್.
ಸಾಕು ಮಾಡಿ ನಿಮ್ಮ ನಾಟಕನ ಅಪ್ಪ. ನನ್ನ ಹೆಂಡತಿ ಮಕ್ಕಳಿಗೆ ಇನ್ನೂ ಎಷ್ಟು ತೊಂದರೆ ಕೊಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀರಾ? ಚಿಕ್ಕು ಹುಟ್ಟುವಾಗ ಸಾನ್ವಿನ ನನ್ನಿಂದ ದೂರ ಇಟ್ರಿ. ಈಗ ನನ್ನ ಮಗಳು ಹುಟ್ಟೋ ಟೈಮ್ನಲ್ಲಿ ಅವಳಿಗೆ ಅದೇನೋ ಡ್ರಗ್ ಇರೋ ಪದಾರ್ಥನ ಪ್ರಸಾದ ಅಂತ ಕೊಟ್ಟು ನನ್ನ ಮಗಳು 7ನೇ ತಿಂಗಳಿಗೆ ಹುಟ್ಟೋ ಹಾಗೆ ಮಾಡಿಬಿಟ್ರಿ. ಸದ್ಯ ದೇವರ ದಯೆ, ಮಗುಗೆ ಏನೂ ತೊಂದರೆ ಆಗಲಿಲ್ಲ. ಆದರೆ ಬೇಗ ಹುಟ್ಟಿರೋದ್ರಿಂದ ಅವಳು ತುಂಬ ವೀಕಿದ್ದಾಳೆ ಅಪ್ಪ. ಆ ವಸುಧಾ ಜೊತೆಗೆ ಸೇರಿಕೊಂಡು ಇನ್ನೂ ಏನೇನು ಕಚಡ ಕೆಲಸ ಮಾಡೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಎಂದು ಕೋಪದಲ್ಲಿ ಅಬ್ಬರಿಸಿದ್ದ ಸೂರಜ್. ಏನು ಹೇಳ್ತಾ ಇದೆಯಾ ಮಗನೇ? ಸಾನ್ವಿಗೆ ಪ್ರೀಮೆಚ್ಯೂರ್ ಡೆಲಿವರಿ ಆಯಿತಾ? ನಿಜಕ್ಕೂ ನನಗೆ ಈ ವಿಷಯ ಈಗಲೇ ಗೊತ್ತಾಗಿದ್ದು. ನನ್ನ ಸೊಸೆ ಮೊಮ್ಮಗು ಹೇಗಿದೆ? ಆತಂಕದಲ್ಲಿ ಕೇಳಿದ ತಂದೆಯ ಮಾತಿಗೆ ವ್ಯಂಗ್ಯ ನಗು ನಕ್ಕ ಸೂರಿ, ಓಹೋ, ತಮಗಿಷ್ಟು ಚೆನ್ನಾಗಿ ನಾಟಕ ಆಡೋಕ್ಕೂ ಬರುತ್ತಾ ಮಿಸ್ಟರ್ ದೇವರಾಜ್ ವರ್ಮಾ ಎಂದ. ಬೇಡ ಸೂರಿ, ಕೋಪದಲ್ಲಿ ಏನೇನೋ ಮಾತಾಡಿ ಆಮೇಲೆ ಪಶ್ಚಾತ್ತಾಪ ಪಡೋ ಹಾಗೆ ಆಗೋದು ಬೇಡ. ಈಗೇನಾಯಿತು? ನನ್ನ ಮೇಲೆ ನಿನಗೆ ಯಾವ ವಿಷಯ ಕೋಪ ಬಂದಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅಪ್ಪನ ಮಾತು ಕೇಳಿ ಮೊಬೈಲ್ನಲ್ಲಿ ಅವನು ಪೊಲೀಸರಿಂದ ಪಡೆದಿದ್ದ ವ್ಯಕ್ತಿಯ ಫೋಟೋ ತೋರಿಸಿ, ಇಲ್ಲಿ ನೋಡಿ, ಸನ್ಯಾಸಿಯ ವೇಷದಲ್ಲಿರೋ ಈ ವ್ಯಕ್ತಿ ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ? ನನ್ನ ಮದುವೆ ಆದ ಹೊಸದರಲ್ಲಿ ಸಾನುನ ಕಿಡ್ನ್ಯಾಪ್ ಮಾಡಿದ್ನಲ್ಲ, ಅದೇ ವ್ಯಕ್ತಿ. ಹೀಗೇಳಿಯಪ್ಪ, ನೀವೇ ತಾನೇ ಸಾನುಗೆ ತೊಂದರೆ ಆಗಲಿ ಅಂತ ಇವನಿಗೆ ಸಹಾಯ ಮಾಡಿದ್ದು ಎಂದ. ಮಗನ ಮಾತು ಕೇಳಿ ದೇವರಾಜ್ ಕಣ್ಣಾಲಿಗಳು ತುಂಬಿ ಬಂದಿತ್ತು. ಇಲ್ಲ ಮಗನೇ, ದೇವರಾಣೆಗೂ ಇವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡು, ಈ ಹಿಂದೆ ನಾನು ವಸುಧಾ ಜೊತೆಗೆ ಕೈ ಜೋಡಿಸಿ ನನ್ನ ಸೊಸೆಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ, ಇಲ್ಲ ಅನ್ನಲ್ಲ. ಆದರೆ ಈಗ ನಾನು ನಿಜಕ್ಕೂ ಬದಲಾಗಿದ್ದೀನಿ. ಅದಕ್ಕೆ ಕಾರಣ ನನ್ನ ಸೊಸೆ. ಅವತ್ತು ಆಫೀಸ್ನಲ್ಲಿ ನೀನು ಅವಳನ್ನು MD ಮಾಡಬೇಕು ಅಂತ ಹೇಳಿದಾಗ ಮಾವನ ಸ್ಥಾನನ ನಾನು ಕಿತ್ಕೊಳ್ಳಾರೆ ಅಂತ ಹೇಳಿದ್ಲು. ಅವಳ ಮಾತು ಕೇಳಿದಾಗ ಅವಳ ಮನಸ್ಸು ಮಗು ಥರ ಮುಗ್ಧವಾಗಿದೆ ಅಂತ ನನಗನ್ಸಿದ್ದು ಸುಳ್ಳಲ್ಲ. ಹಾಗೆ ಅವತ್ತೊಂದಿನ ನಾನು ನಿಮ್ಮ ಮನೆಗೆ ಬಂದಾಗ ಸಾನ್ವಿಗೆ ನನ್ನ ಮೇಲೆ ಎಷ್ಟೇ ಬೇಸರ ಇದ್ದರೂ ನಾನು ಹಸುವು ಅಂದ ತಕ್ಷಣ ತಾಯಿ ಹಾಕಿ ಕೂರಿಸಿ ಊಟ ಬಡಿಸಿ ಉಪಚರಿಸಿದ್ಲು. ನಿಜ ಹೇಳ್ತೀನಿ ಸೂರಿ, ಆ ಹುಡುಗಿ ನನ್ನ ಸೊಸೆಯಾಗಿ ಬರೋಕೆ ನಾನು ಪುಣ್ಯ ಮಾಡಿದ್ದೆ. ಆದರೆ ನಂತರಹದ ನತದೃಷ್ಟರು ಈ ಭೂಮಿಗೆ ಭಾರವಾಗಿ ಬದುಕ್ತಾ ಇರ್ತೀವಿ. ದೇವರು ಚಿನ್ನದಂತಹ ಹೆಂಡತಿ, ಮಕ್ಕಳು, ಒಳ್ಳೆ ಬದುಕು ಎಲ್ಲ ಕೊಟ್ಟರೂ ನನಗಿನ್ನೂ ಬೇಕು ಅನ್ನೋ ದುರಾಸೆನಲ್ಲಿ ವಸುಧಾಳಂಥ ಸ್ವಾರ್ಥಿ ಹೆಂಗಸಿನ ಸಹವಾಸ ಮಾಡಿ ಅವಳು ತಾಳಕ್ಕೆ ತಕ್ಕಂಗೆ ಕುಣಿತಾ ನನ್ನ ಬದುಕನ್ನು ನಾನೇ ಹಾಳು ಮಾಡಿಕೊಂಡೆ. ಜೊತೆಗೆ ನನ್ನ ಮಕ್ಕಳ ಬದುಕನ್ನು ಕಷ್ಟಕ್ಕೆ ಸಿಲುಕಿಸ್ಬಿಟ್ಟೆ. ಇನ್ನೊಂದು ಮಾತು ಸೂರಿ, ನಿನ್ನ ಮಗ ಚಿಕ್ಕು ನನ್ನ ಮುದ್ದಾದ ಮೊಮ್ಮಗ. ಅವನು ಸಹ ನನ್ನ ಕಣ್ಣು ತೆರೆಸ್ಬಿಟ್ಟ. ಅದಕ್ಕೆ ಇನ್ಮೇಲೆ ನನ್ನೆಲ್ಲ ಕೆಟ್ಟ ಚಾಳಿನ ಬಿಟ್ಟು ಮಗ, ಸೊಸೆ, ಮೊಮ್ಮಗು ಜೊತೆಗೆ ಸಂತೋಷವಾಗಿ ಕಾಲ ಕಳೆಯೋಣ ಅಂತ ನಿನ್ನ ಅಮ್ಮನ ಹತ್ರ ಒಂದು ಕೊನೆ ಅವಕಾಶ ಕೊಡು ಅಂತ ಕೇಳಿದೆ. ಆದರೆ ಅವಳು ಸಹ ನನ್ನ ನಂಬಲಿಲ್ಲ. ಈಗ ನಾನು ಏನು ಹೇಳಿದ್ರೂ ಯಾರೂ ನನ್ನ ನಂಬಲ್ಲ. ಹಾಗಂತ ನಿಮ್ಗಳ ತಪ್ಪು ಅಂತ ಹೇಳಲ್ಲ, ಎಲ್ಲ ನಾನೇ ನನ್ನ ಕೈಯಾರ ಮಾಡ್ಕೊಂಡಿರೋದು. ಸೂರಿ, ಇದೊಂದು ಸಲ ನನ್ನ ನಂಬಿ ನನ್ನ ಜೊತೆಗೆ ಬಾ. ಆ ವಸುಧಾನ ನೇರ ಪ್ರಶ್ನೆ ಮಾಡ್ತೀನಿ. ಅವಳಿಗೆ ನನ್ನ ಮನೆಯವರ ತಂಟೆಗೆ ಬರಬೇಡ ಅಂತ ಅವತ್ತು ನಿನ್ನ ಮನೆಯಿಂದ ಹೊರಟ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಾರ್ನ್ ಮಾಡಿ ಬಂದಿದ್ದೆ. ಇಷ್ಟೆಲ್ಲ ಆದಮೇಲೆ ಹೀಗೆಲ್ಲ ಮಾಡಿದ್ದಾಳೆ ಅಂದರೆ ಸುಮ್ಮನೆ ಇರೋ ಮಾತೇ ಅಲ್ಲ ಎಂದ ಅಪ್ಪನ ಮಾತಿನಲ್ಲಿದ್ದ ಆಕ್ರೋಶ ಕಂಡು, ಅವ್ರು ಹೇಳ್ತಾ ಇರೋದು ಸತ್ಯನಾ? ಒಮ್ಮೆ ಪರೀಕ್ಷಿಸಿ ನೋಡೇ ಬಿಡೋಣ ಅಂತ ದೇವರಾಜ್ ಜೊತೆಗೆ ಸ್ಟೇಷನ್ಗೆ ಹೋದ ಸೂರಜ್. ಅಲ್ಲಿದ್ದ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ವಸುಧಾನ ಭೇಟಿಯಾಗೋದಕ್ಕೆ ಅಂತ ಹೋದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.